2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಅದ್ಯಾವ ಗಳಿಗೆಯಲ್ಲಿ ಪಾಕಿಸ್ತಾನದಲ್ಲಿ ಆಯೋಜನೆ ಮಾಡಿದ್ರೋ ಗೊತ್ತಿಲ್ಲ. ಒಂದಿಲ್ಲೊಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾನೆ ಇದೆ. ಅದರಲ್ಲೂ ಭಾರತೀಯ ಆಟಗಾರರ ರಕ್ಷಣೆ ಮತ್ತು ಭದ್ರತಾ ದೃಷ್ಟಿಯಿಂದ ಬಿಸಿಸಿಐ ಪಾಕ್ಗೆ ತಮ್ಮ ಆಟಗಾರರನ್ನ ಕಳಿಸಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದೆ. ಆದರೆ ಪಿಸಿಬಿ ಮಾತ್ರ ಟೀಂ ಇಂಡಿಯಾ ಆಟಗಾರರು ಪಾಕಿಸ್ತಾನಕ್ಕೆ ಬಂದೇ ಆಡಬೇಕು, ಟೂರ್ನಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹಠ ಹಿಡಿದಿದೆ. ಇದೆಲ್ಲದರ ನಡುವೆ ಹೊಸ ಖ್ಯಾತೆ ಬೇರೆ ಶುರು ಮಾಡಿದೆ. ಅಷ್ಟಕ್ಕೂ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಹೊಸ ವರಸೆ ಏನು? ದಶಕದ ಹಿಂದೆ ಪಾಕ್ನಲ್ಲಿ ಲಂಕಾ ಆಟಗಾರರ ಮೇಲೆ ನಡೆದಿದ್ದ ದಾಳಿ ಅಂಥದ್ದು. ಆಟಗಾರರ ಪಾಲಿಗೆ ಪಾಕ್ ಎಷ್ಟು ಸೇಫ್? ಮೊಂಡಾಟ ಮಾಡ್ತಿರೋ ಪಾಕ್ನ ಉದ್ದೇಶ ಏನು ಅನ್ನೋ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರ ಟಿ20 ವಿಶ್ವಕಪ್ ಗೆದ್ದಿರೋ ರೋಹಿತ್ ಶರ್ಮಾ ಅಂಡ್ ಟೀಮ್ ಈಗ 2025ರ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ರೋಹಿತ್ ಶರ್ಮಾರೇ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ರೋಹಿತ್ ಶರ್ಮಾ ಮತ್ತು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಕಾಂಬಿನೇಷನ್ನಲ್ಲಿ ಇಬ್ಬರಿಗೂ ಕೂಡ ಇದು ಮೊದಲ ಐಸಿಸಿ ಟೂರ್ನಿ ಆಗಿದೆ. ಆದರೆ ಈಗ ಇರೋ ಪ್ರಶ್ನೆ ಅಂದರೆ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಾಕಿಸ್ತಾನ ಆತಿಥ್ಯ ವಹಿಸ್ತಾ ಇರೋದ್ರಿಂದ ಭಾರತದ ಪಂದ್ಯಗಳನ್ನು ಎಲ್ಲಿ ನಡೆಸಬೇಕು ಅನ್ನೋದು. ಯಾಕಂದರೆ ಪಾಕ್ಗೆ ತೆರಳಿ ಪಂದ್ಯಗಳನ್ನು ಆಡೋಕೆ ಭಾರತೀಯ ಸರ್ಕಾರ ಒಪ್ಪಿಗೆ ನೀಡಿಲ್ಲ. ಹೀಗಾಗಿ ಟೀಂ ಇಂಡಿಯಾದ ಪಂದ್ಯಗಳನ್ನು ತಟಸ್ಥ ಸ್ಥಳದಲ್ಲಿ ಆಯೋಜನೆ ಮಾಡುವಂತೆ ಬಿಸಿಸಿಐ ಐಸಿಸಿಗೆ ಮನವಿ ಮಾಡಿದೆ. ಆದರೆ ಭಾರತದ ಈ ನಿರ್ಧಾರಕ್ಕೆ ಉರಿದು ಬಿದ್ದಿರೋ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮೊಂಡಾಟ ಶುರು ಇಟ್ಕೊಂಡಿದೆ. ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಾವಳಿಯನ್ನು ಆಯೋಜಿಸುವ ಪ್ರಸ್ತಾವನೆಗಳನ್ನು ಪಿಸಿಬಿ ತಳ್ಳಿ ಹಾಕಿದೆ. ಒಂದು ವೇಳೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಲು ಪಾಕಿಸ್ತಾನಕ್ಕೆ ಬರಲು ಭಾರತ ತಂಡ ಒಪ್ಪದೇ ಇದ್ರೆ ಭಾರತ, ಶ್ರೀಲಂಕಾ ಮತ್ತು ಪಾಕಿಸ್ತಾನಗಳ ಸಹ ಪ್ರಾಯೋಜಕತ್ವದಲ್ಲಿ 2026ರಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ಪಂದ್ಯಾವಳಿಗಳಿಂದ ಹಿಂದೆ ಸರಿಯೋದಾಗಿ ಬೆದರಿಕೆ ಹಾಕ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯ ಎಲ್ಲಾ ಪಂದ್ಯಗಳನ್ನು ತನ್ನ ನೆಲದಲ್ಲಿಯೇ ನಡೆಸಬೇಕೆಂಬ ಹಠಮಾರಿ ಧೋರಣೆಯನ್ನು ತೋರ್ತಾ ಇದ್ದು, ಜುಲೈ 19ರಿಂದ 22ರವರೆಗೆ ಕೊಲಂಬೋದಲ್ಲಿ ನಡೆಯಲಿರುವ ಐಸಿಸಿಯ ವಾರ್ಷಿಕ ಸಭೆಯಲ್ಲಿ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡೋದನ್ನು ಸ್ಪಷ್ಟವಾಗಿ ವಿರೋಧಿಸೋಕೆ ಮುಂದಾಗಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇದೀಗ ಲಿಖಿತ ರೂಪದಲ್ಲಿ ಬರೆದುಕೊಡುವಂತೆ ಬಿಸಿಸಿಐಗೆ ಒತ್ತಾಯ ಮಾಡ್ತಾ ಇದೆ. ಟೂರ್ನಿಯ ರೂಪರೇಷೆಗಳನ್ನು ಅಂತಿಮಗೊಳಿಸುವ ಸಲುವಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬಿಸಿಸಿಐನಿಂದ ಸ್ಪಷ್ಟತೆ ಕೇಳಿದೆ. ಭಾರತ ತಂಡ ಪಾಕ್ಗೆ ಪ್ರಯಾಣಿಸೋದಿಲ್ಲ ಅಂದರೆ ಬಿಸಿಸಿಐ ಭಾರತ ಸರ್ಕಾರದ ಲಿಖಿತ ಹೇಳಿಕೆಯನ್ನು ಕೊಡಬೇಕು ಅಂತ ಪಿಸಿಬಿ ಒತ್ತಾಯ ಮಾಡ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡಲು ಭಾರತ ತಂಡವು ಪಾಕಿಸ್ತಾನಕ್ಕೆ ಪ್ರಯಾಣಿಸೋದಿಲ್ಲ. ಕಳೆದ ಬಾರಿಯ ಏಷ್ಯಾ ಕಪ್ ಟೂರ್ನಿ ವೇಳೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಜಾರಿಗೆ ತಂದ ಹೈಬ್ರಿಡ್ ಮಾದರಿಯನ್ನು ಅಳವಡಿಸಿಕೊಳ್ಳಲು ಐಸಿಸಿಗೆ ಬಿಸಿಸಿಐ ಒತ್ತಾಯಿಸಿದೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡುವ ಸಲುವಾಗಿ ಪಾಕಿಸ್ತಾನಕ್ಕೆ ಪ್ರಯಾಣಿಸಲು ಭಾರತ ಸರ್ಕಾರ ಅನುಮತಿ ನಿರಾಕರಿಸಿದರೆ ಲಿಖಿತ ಪುರಾವೆಗಳನ್ನು ನೀಡಬೇಕು. ಪಾಕಿಸ್ತಾನಕ್ಕೆ ಬರಲು ಭಾರತ ಸರ್ಕಾರ ಅನುಮತಿ ನಿರಾಕರಿಸಿದರೆ ಅದು ಲಿಖಿತವಾಗಿರಬೇಕು. ಆ ಪತ್ರವನ್ನು ಬಿಸಿಸಿಐ ಈಗ ಐಸಿಸಿಗೆ ಒದಗಿಸುವುದು ಕಡ್ಡಾಯ ಎಂದು ಪಿಸಿಬಿ ಮೂಲಗಳು ತಿಳಿಸಿವೆ. ಪಂದ್ಯಾವಳಿಗಳಿಗೆ ಕನಿಷ್ಠ 5-6 ತಿಂಗಳ ಮೊದಲು ಹಾಗೆ ಲಿಖಿತ ರೂಪದಲ್ಲಿ ಪಾಕಿಸ್ತಾನಕ್ಕೆ ಪ್ರಯಾಣಿಸುವ ಯೋಜನೆಗಳ ಬಗ್ಗೆ ಬಿಸಿಸಿಐ ಐಸಿಸಿಗೆ ತಿಳಿಸಬೇಕು ಅಂತೇಳಿ ಪಾಕಿಸ್ತಾನ ಆಗ್ರಹ ಮಾಡಿದೆ. ಭಾರತ ಪಾಕ್ಗೆ ತೆರಳಿ ಪಂದ್ಯಗಳನ್ನು ಆಡುತ್ತೋ ಇಲ್ವೋ ಅನ್ನೋದು ಫೈನಲ್ ಆಗೋ ಮುನ್ನವೇ ಪಿಸಿಬಿ ಈಗಾಗಲೇ ಕರಡು ವೇಳಾಪಟ್ಟಿಯನ್ನು ಐಸಿಸಿಗೆ ಸಲ್ಲಿಕೆ ಕೂಡ ಮಾಡಿಯಾಗಿದೆ. ವೇಳಾಪಟ್ಟಿ ಪ್ರಕಾರ ಭಾರತದ ಪಂದ್ಯಗಳು ಸೇರಿದಂತೆ ಸೆಮಿಫೈನಲ್ ಹಾಗೆ ಫೈನಲ್ ಪಂದ್ಯ ಕೂಡ ಲಾಹೋರ್ನಲ್ಲಿ ನಡೆಯಲಿದೆ. ಮಾರ್ಚ್ 1ರಂದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯುತ್ತೆ. ಫೆಬ್ರವರಿ 19ರಂದು ಕರಾಚಿಯಲ್ಲಿ ಟೂರ್ನಿಗೆ ಚಾಲನೆ ಸಿಗಲಿದೆ. ಮಾರ್ಚ್ 9ರಂದು ಲಾಹೋರ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಪ್ರತಿಕೂಲ ಹವಾಮಾನದಿಂದಾಗಿ ಹಾಗೇನಾದರೂ ಪಂದ್ಯ ರದ್ದಾದರೆ ಮಾರ್ಚ್ 10ರಂದು ಫೈನಲ್ ಪಂದ್ಯಕ್ಕೆ ಮೀಸಲು ದಿನ ಕೂಡ ನಿಗದಿ ಮಾಡಲಾಗಿದೆ. ಆದ್ರೀಗ ಭಾರತ ಪಾಕ್ಗೆ ಹೋಗೋದೇ ಅನುಮಾನ ಇದೆ. ಅಸಲಿಗೆ 2008ರ ಮುಂಬೈ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಮೇಲೂ ಕೂಡ ಎಫೆಕ್ಟ್ ತಟ್ಟಿತ್ತು. ಇದಾದ ಮೇಲೆ ದ್ವಿಪಕ್ಷೀಯ ಸರಣಿಗಳನ್ನು ಸ್ಥಗಿತಗೊಳಿಸಲಾಗಿದೆ. ಅಸಲಿಗೆ ಪಾಕ್ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ಪಂದ್ಯಗಳನ್ನು ಏಕಾಏಕಿ ನಿಲ್ಲಿಸಿದ್ದೇನೂ ಅಲ್ಲ. 1993ರಲ್ಲಿ ಮುಂಬೈನಲ್ಲಿ ಸೀರಿಯಲ್ ಬ್ಲಾಸ್ಟ್ ನಡೆದಿತ್ತು. ಆದರೂ ಕೂಡ 1997ರಲ್ಲಿ ಪಾಕ್ನಲ್ಲಿ ಏಕದಿನ ಸರಣಿಗಳನ್ನಾಡಿತ್ತು ಭಾರತ. 1999ರ ವಿಶ್ವಕಪ್ ಸೆಮಿಫೈನಲ್ನ ಪಂದ್ಯವನ್ನು ಕೂಡ ಬೆಂಗಳೂರಿನಲ್ಲಿ ಆಡಿತ್ತು. 2001ರ ಪಾರ್ಲಿಮೆಂಟ್ ಅಟ್ಯಾಕ್ ಬಳಿಕವೂ ಕೂಡ 2004ರಲ್ಲಿ ಟೆಸ್ಟ್ ಹಾಗೆ ಏಕದಿನ ಸರಣಿಗಾಗಿ ಪಾಕ್ ಪ್ರವಾಸವನ್ನು ಕೈಗೊಂಡಿತ್ತು. ಹಾಗೆ 2006ರ ಮುಂಬೈ ಟ್ರೈನ್ ಅಟ್ಯಾಕ್ನ ಬಳಿಕವೂ ಕೂಡ 2007ರಲ್ಲಿ ಪಾಕ್ ಭಾರತ ಪ್ರವಾಸವನ್ನು ಕೈಗೊಂಡಿತ್ತು. ಆದರೆ 2008ರ ಮುಂಬೈ ದಾಳಿ ಬಳಿಕ ಸಂಪೂರ್ಣ ದ್ವಿಪಕ್ಷೀಯ ಪ್ರವಾಸಕ್ಕೆ ಬ್ರೇಕ್ ಹಾಕಲಾಯಿತು. ಆದರೆ ಈ ಎಲ್ಲ ಅಟ್ಯಾಕ್ಗಳ ಹಿಂದೆ ಇದ್ದಿದ್ದು ಪಾಕಿಸ್ತಾನ ಸಂಘಟನೆಗಳ ಕೈವಾಡ ಅನ್ನೋದು ಇಲ್ಲಿ ವಿಶೇಷ. ಇದಾದ ಬಳಿಕ ಐಸಿಸಿ ಟೂರ್ನಿಗಳಲ್ಲಷ್ಟೇ ಇಂಡೋ ಪಾಕ್ ಮುಖಾಮುಖಿ ಆಗ್ತಿದ್ದಾವೆ. ಅಂದಿನಿಂದ ಉಭಯ ದೇಶಗಳು ಐಸಿಸಿ ಇವೆಂಟ್ಗಳಲ್ಲಿ ಅಥವಾ ತಟಸ್ಥ ಸ್ಥಳಗಳಲ್ಲಿ ನಡೆಯುವ ಏಷ್ಯಾ ಕಪ್ ಪಂದ್ಯಾವಳಿಗಳಲ್ಲಿ ಮಾತ್ರ ಮುಖಾಮುಖಿಯಾಗ್ತಿವೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ಆಟಗಾರರಿಗೆ ಹೇಗೆ ಭದ್ರತೆ ಕೊಡ್ತಾರೆ ಅನ್ನೋದನ್ನು ಹೇಳೋಕ್ಕೂ ಆಗಲ್ಲ. ಯಾಕಂದರೆ 2009ರ ಮಾರ್ಚ್ 3ರಂದು ಪಾಕಿಸ್ತಾನದಲ್ಲಿ ನಡೆದಿದ್ದ ಅದೊಂದು ಘಟನೆ ಇಂದಿಗೂ ಕೂಡ ವಿಶ್ವ ಕ್ರಿಕೆಟ್ ಪಾಲಿಗೆ ಕರಾಳ ದಿನವಾಗಿದೆ.
ಸ್ನೇಹಿತರೆ, ಟೆಸ್ಟ್ ಕ್ರಿಕೆಟ್ ಸರಣಿ ಸಲುವಾಗಿ 2009ರಲ್ಲಿ ಪಾಕಿಸ್ತಾನ ಪ್ರವಾಸದಲ್ಲಿದ್ದ ಶ್ರೀಲಂಕಾ ಕ್ರಿಕೆಟ್ ತಂಡದ ಮೇಲೆ ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದ ಹೊರಗೆ ಭಯೋತ್ಪಾದಕರು ದಾಳಿ ನಡೆಸಿದರು. ಕೂದಲೆಳೆ ಅಂತರದಲ್ಲಿ ಶ್ರೀಲಂಕಾ ತಂಡದ ಆಟಗಾರರು ಅಂದು ಪ್ರಾಣಾಪಾಯದಿಂದ ಪಾರಾಗಿದ್ರು. ಲಾಹೋರ್ನ 2ನೇ ಟೆಸ್ಟ್ನ 3ನೇ ದಿನದ ಪಂದ್ಯಕ್ಕಾಗಿ ಸ್ಟೇಡಿಯಂನತ್ತ ಲಂಕಾ ಆಟಗಾರರ ಬಸ್ ತೆರಳ್ತಾ ಇತ್ತು. ಗೆಲುವಿನ ಕನವರಿಕೆಯಲ್ಲೇ ಲಂಕಾ ಆಟಗಾರರು ನಗ್ನಗ್ತಾ ಕುಳಿತಿದ್ರು. ಆದರೆ ನೋಡ್ತಾ ಇದ್ದಂತೆ ಗುಂಡಿನ ಮಳೆ ಸುರಿದಿತ್ತು. 12 ಮಂದಿ ಬಂದೂಕುದಾರಿಗಳು ಬಸ್ ಮೇಲೆ ಗುಂಡಿನ ದಾಳಿ ನಡೆಸಿದರು. ಆವತ್ತು ಆಟಗಾರರನ್ನ ರಕ್ಷಣೆ ಮಾಡಿದ್ದೇ ಬಸ್ ಡ್ರೈವರ್ ಸಮಯ ಪ್ರಜ್ಞೆಯಿಂದ ಸುರಕ್ಷಿತ ಸ್ಥಳಕ್ಕೆ ಕೂಡಲೇ ಬಸ್ಸನ್ನು ತಿರುಗಿಸಿದ್ರಿಂದಲೇ ಆಟಗಾರರು ಬದುಕುಳಿದಿದ್ರು. ಇದಾದ ಮೇಲೆ ಪಾಕ್ಗೆ ತೆರಳಲು ಆಟಗಾರರು ಹಿಂದೇಟು ಹಾಕ್ತಿದ್ದಾರೆ. ಇನ್ನು ಆವತ್ತು ಲಂಕಾ ಆಟಗಾರರು ಬದುಕಿದ್ದೇ ಹೆಚ್ಚು. ಈ ದಾಳಿ ಅದೆಷ್ಟು ಭಯಾನಕವಾಗಿತ್ತು ಅನ್ನೋ ಬಗ್ಗೆ ಲಂಕಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ಕುಮಾರ್ ಸಂಗಕ್ಕರ ಅವರು ಹೇಳಿಕೊಂಡಿದ್ರು. ನಮ್ಮ ತಂಡ ಟೆಸ್ಟ್ ಪಂದ್ಯಕ್ಕಾಗಿ ಪಾಕಿಸ್ತಾನಕ್ಕೆ ತೆರಳಿತ್ತು. ನಮ್ಮ ತಂಡದ ಮಸಾಜರ್ ಮುಂದೆ ಕುಳಿತಿದ್ರು. ಇದ್ದಕ್ಕಿದ್ದಂತೆ ಗನ್ ಶಬ್ದ ಶುರುವಾಯಿತು. ನಾವು ಆರಂಭದಲ್ಲಿ ಪಟಾಕಿ ಸದ್ದು ಇರಬೇಕು ಅನ್ಕೊಂಡು, ಆದರೆ ಕೂಡಲೇ ಬಗ್ಗಿ ಕುಳಿತುಕೊಳ್ಳುವಂತೆ ತಿಳಿಸಿ ಬಸ್ ಕಡೆಗೆ ಶೂಟ್ ಮಾಡ್ತಿದ್ದಾರೆಂದು ಮಸಾಜರ್ ಕಿರ್ಚಿದ್ರು. ಮುಂದೆ ದಿಲ್ಶಾನ್ ಕೂಡ ಕುಳಿತಿದ್ರು. ನಾನು ಮಧ್ಯದಲ್ಲಿ, ನನ್ನ ಹಿಂದೆ ಮಹೇಲಾ ಹಾಗೆ ಕೊನೆಯ ಸೀಟ್ನಲ್ಲಿ ಮುರುಳಿ ಇದ್ರು. ತಿಲಾನ ಸಮರವೀರ ಮತ್ತು ತರಂಗ ಪಡ್ನವಿತನ ಕೂಡ ಮುಂದೆ ಇದ್ರು. ನರಕ ಕಣ್ಣೆದುರೇ ಬಂದಂತಾಗಿತ್ತು. ಬಸ್ನ ಸೀಟ್ಗಳ ಕೆಳಗೆ ಅವಿತುಕೊಂಡ್ವು. ಬಸ್ ಕಡೆಗೆ ಗುಂಡಿನ ಸುರಿಮಳೆಗೈತಾ ಇದ್ರು. ಗ್ರೆನೇಡ್ಗಳನ್ನು ಕೂಡ ಎಸಿತಾ ಇದ್ರು. ರಾಕೆಟ್ ಲಾಂಚರ್ಗಳನ್ನು ಕೂಡ ಬಿಟ್ಟಿದ್ರು. ಅಂದು ನಾವು ಹೇಗೆ ಬದುಕಿದ್ವು ಎಂಬುದು ಈಗಲೂ ಕೂಡ ಅರ್ಥವಾಗ್ತಾ ಇಲ್ಲ. ತಿಲಾನ ಸಮರವೀರ ಭುಜಕ್ಕೆ ಗಾಯಗಳಾಗಿದ್ವು. ಅಜಂತಾ ಮೆಂಡಿಸ್ ಕೂಡ ಗಾಯಗೊಂಡಿದ್ರು. ತರಂಗ ಪಡ್ನವಿತನ ಎದೆ ಭಾಗಕ್ಕೆ ಗುಂಡೇಟು ಬಿದ್ದಿದೆ ಎಂದು ಕುಸಿದು ಬಿದ್ದು ನೋವಿನಿಂದ ನರಳ್ತಾ ಇದ್ರು. ನಮಗೆ ರಕ್ಷಣೆ ಒದಗಿಸ್ತಾ ಇದ್ದ ಭದ್ರತಾ ಸಿಬ್ಬಂದಿ ಎಲ್ಲರೂ ಕೂಡ ಮೃತಪಟ್ಟಿದ್ರು. ಉಗ್ರರು ಬಸ್ ಡ್ರೈವರ್ಗೂ ಕೂಡ ಗುಂಡಿಟ್ಟು ಸಾಯಿಸುವ ಪ್ರಯತ್ನ ನಡೆಸಿದ್ರು. ಆದರೆ ಕೂದಲೆಳೆ ಅಂತರದಲ್ಲಿ ಗುಂಡು ತಪ್ಪಿ ಹೋಗಿತ್ತು. ಬಳಿಕ ಕ್ರೀಡಾಂಗಣದ ಸಮೀಪಕ್ಕೆ ಬಸ್ ಕೊಂಡೊಯ್ಯುವಲ್ಲಿ ಡ್ರೈವರ್ ಸಫಲರಾಗಿದ್ರು. ನಮ್ಮ ಪಾಲಿನ ಹೀರೋ ಅವರು ಎಂದು ಡ್ರೈವರ್ನನ್ನ ಕೊಂಡಾಡಿದ್ರು. ಹಾಗೆ ಭಯಾನಕ ಘಟನೆಯನ್ನು ಕೂಡ ವಿವರಿಸಿದ್ರು. ಬಳಿಕ ಆ ಸಮಯದಲ್ಲಿ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳುವಾಗ ಭದ್ರತೆ ಬಹುದೊಡ್ಡ ಪ್ರಶ್ನೆಯಾಗಿತ್ತು. ಸುರಕ್ಷತೆ ಕುರಿತಾಗಿ ನಾವು ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ವು. ಆಟಗಾರರಿಗೆ ಏನಾದರೂ ಆದರೆ ಎಂಬ ಭಯದಿಂದ ವಿಮಾ ಪಾಲಿಸಿಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ವು. ಎಲ್ಲ ರೀತಿಯ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಭರವಸೆ ನೀಡಿದ ಬಳಿಕವಷ್ಟೇ ನಾವು ನಂತರದ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ವು ಎಂದು ಸಂಘಕಾರ ಹೇಳಿಕೊಂಡಿದ್ರು. ಆದರೆ ಇಲ್ಲಿ ಸಂಘಕಾರ ಪ್ರತಿ ಮಾತಿನಲ್ಲೂ ಕೂಡ ನಾವು ಬದುಕಿದ್ದೇ ಹೆಚ್ಚು ಎನ್ನುವ ಭಯ ಇತ್ತು. 2009ರಲ್ಲಿ ಲಂಕಾ ಆಟಗಾರರ ಮೇಲೆ ದಾಳಿ ನಡೆದ ಬಳಿಕ ಐಸಿಸಿ ಕೂಡ ಪಾಕಿಸ್ತಾನಕ್ಕೆ ಯಾವುದೇ ತಂಡಗಳು ಪ್ರವಾಸ ಮಾಡದಂತೆ ಆದೇಶ ನೀಡಿತ್ತು. ಪರಿಣಾಮ 1 ದಶಕದ ಕಾಲ ಪಾಕಿಸ್ತಾನ ಯಾವುದೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕಾಣದಂತಾಗಿತ್ತು. ಸ್ನೇಹಿತರೆ, ಇಷ್ಟೆಲ್ಲ ಆದರೂ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾತ್ರ ಹೇಳೋದೇ ಬೇರೆ. ಭಾರತದ ಟೆನ್ನಿಸ್, ಬ್ಯಾಡ್ಮಿಂಟನ್, ಕಬಡ್ಡಿ ಸೇರಿದಂತೆ ಇತರೆ ಅಥ್ಲೆಟಿಕ್ಗಳು ಪಾಕ್ ಪ್ರವಾಸ ಮಾಡ್ತಾರೆ. ಕ್ರಿಕೆಟಿಗರು ಬಂದರೆ ಏನಾಗುತ್ತೆ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಬಿಸಿಸಿಐ ಅಧಿಕಾರಿಗಳಿಗೆ ಟೀಂ ಇಂಡಿಯಾ ಆಟಗಾರರು ಪಾಕ್ ಪ್ರವಾಸಕ್ಕೆ ಕಳಿಸೋಕೆ ಕಂಪ್ಲೀಟ್ ಇಷ್ಟ ಇಲ್ಲ. ಮತ್ತೊಂದು ಕಡೆ ಪಾಕ್ ಗಡಿಭಾಗದಲ್ಲಿನ ಭಯೋತ್ಪಾದನೆ ನಿಲ್ಲಿಸುವವರೆಗೂ 2 ರಾಷ್ಟ್ರಗಳ ಕ್ರಿಕೆಟ್ ಸರಣಿ ಸಾಧ್ಯವಿಲ್ಲ ಎಂಬ ಸಂದೇಶ ಈ ಹಿಂದೆಯೇ ಕೇಂದ್ರ ಸರ್ಕಾರ ಸೂಚನೆ ಸಲ್ಲಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ಲದೆ ಟೀಂ ಇಂಡಿಯಾ ಪಾಕ್ ಪ್ರವಾಸಕ್ಕೆ ತೆರಳೋದು ಅಸಾಧ್ಯವೇ ಆಗಿದೆ. ಭಾರತ ಮತ್ತು ಪಾಕ್ ನಡುವಿನ ರಾಜಕೀಯ ಸಂಬಂಧ ಹಲವು ವರ್ಷಗಳಿಂದ ಹದಗೆಟ್ಟಿದೆ. ಹೀಗಾಗಿ ಉಭಯ ತಂಡಗಳ ನಡುವೆ ಐಸಿಸಿ ಪಂದ್ಯಗಳ ಹೊರತಾಗಿ ದ್ವಿಪಕ್ಷೀಯ ಸರಣಿ ನಡೆಯದೇ ದಶಕನೇ ಕಳೆದಿದೆ. ಕಳೆದ ವರ್ಷ ಭಾರತದ ಆತಿಥ್ಯದಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಆಡಲು ಪಾಕ್ ತಂಡ ದಶಕದ ಬಳಿಕ ಭಾರತದ ನೆಲಕ್ಕೆ ಆಗಮಿಸಿತ್ತು. ಆದರೆ ಭಾರತ ಮಾತ್ರ ಪಾಕಿಸ್ತಾನಕ್ಕೆ ತೆರಳುವ ಸಾಧ್ಯತೆ ಕಡಿಮೆ ಇದೆ. ಸೊ ಫೈನಲಿ ಪಾಕ್ನಲ್ಲೇ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆಗೊಂಡಿದೆ. ಲಾಹೋರ್ನಲ್ಲೇ ಟೀಂ ಇಂಡಿಯಾದ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿದೆ. ಆದರೆ ಇಂಥ ಟೆರರ್ ತಾಣಕ್ಕೆ ಟೀಂ ಇಂಡಿಯಾ ಪ್ರಯಾಣಿಸಬೇಕಾ ಅಥವಾ ಬೇಡವಾ? ಪಿಸಿಬಿ ಅಠಮಾರಿತನಕ್ಕೆ ಬೆಲೆ ಕೊಡಬೇಕಾ? ಇಲ್ಲ ತಟಸ್ಥ ಸ್ಥಳದಲ್ಲಿ ಪಂದ್ಯಗಳನ್ನು ಆಡೋದು ಸೇಫಾ? ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.